ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು. ಇಳೆಯೊಳಗೆ ಸೈರಂಧ್ರಿ ಪಿಂಗಳೆ ಅಪ್ಸರ ಸ್ತ್ರೀಯೂ. ತಿಲೋತ್ತಮೆಯು ಪೂರ್ವದಲ್ಲಿ ನಕುಲನ ಲಲನೆ ಪಾರ್ವತಿ ಎನಿಸುವಳು. ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರಪ್ಸರರು. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 43. ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಅಜಾನಜ ದೇವತಾ ವರ್ಗಕ್ಕೆ ಸೇರಿದ ಗಂಧರ್ವರ ಅವತಾರ ವಿಶೇಷಗಳನ್ನು ತಿಳಿಸುತ್ತಾರೆ. 100 ಮಂದಿ ಗಂಧರ್ವರಲ್ಲಿ ಅಜಾನಜ ದೇವತಾ ಕಕ್ಷಕ್ಕೆ ಸೇರಿದವರು 8 ಮಂದಿ. ಅವರು ಕ್ರಮವಾಗಿ ತುಂಬರು, ಚಿತ್ರರಥ, ಧನು, ಕಿಶೋರ, ಧೃತರಾಷ್ಟ್ರ, ಹಾಹ, ಹೂಹು, ವಿದ್ಯಾಧರ, ಉಗ್ರಸೇನ, ವಿಶ್ವಾವಸು, ಪರಾವಸು ಮತ್ತು ಚಿತ್ರಸೇನ. ಈ 12 ಮಂದಿ ಗಂಧರ್ವರಲ್ಲಿ ಧನು, ಕಿಶೋರ, ಉಗ್ರಸೇನ ಮತ್ತು ಚಿತ್ರಸೇನ ಎಂಬ 4 ಮಂದಿ ಗಂಧರ್ವರನ್ನು ಬಿಟ್ಟು ಉಳಿದ 8 ಮಂದಿ ಅಜಾನಜರ ಕಕ್ಷಕ್ಕೆ ಸೇರಿದವರು. 100 ಮಂದಿಯಲ್ಲಿ ಈ 8 ಮಂದಿ ಹೋಗಿ ಉಳಿದ ಗಂಧರ್ವರ ಸಂಖ್ಯೆ 92. ಈ 92 ಮಂದಿಯಲ್ಲಿ ಧನು, ಕಿಶೋರ, ಉಗ್ರಸೇನ, ಚಿತ್ರಸೇನ ಈ 4 ಮಂದಿ ಹೋಗಿ ಉಳಿದವರ ಸಂಖ್ಯೆ 88. ಇದನ್ನೇ ದಾಸರು ಉಳಿದ ಗಂಧರ್ವರೆಲ್ಲರೂ ಎಂದು ಹೇಳಿದ್ದಾರೆ. ಬಲಿ ಮೊದಲು ಬಲಿ ನಾಮಕ ಗಂಧರ್ವನಿಂದ ಪ್ರಾರಂಭ ಮಾಡಿಕೊಂಡು 88 ಮಂದಿ ಗಂಧರ್ವರು ನಂದಗೋಕುಲದಲ್ಲಿ ಜನಿಸಿ ಶ್ರೀಕೃಷ್ಣನ ಒಡನಾಡಿಗಳಾಗಿ ಗೋಪಾಲರೆನಿಸಿದರು. ಇಲ್ಲಿಗೆ ಗಂಧರ್ವರ ವಿಚಾರ ಮುಗಿಯಿತು. ಮುಂದೆ ಅಪ್ಸರ ಸ್ತ್ರೀಯರ ವಿಷಯ ತಿಳಿಸುತ್ತಾರೆ. ಅಪ್ಸರ ಸ್ತ್ರೀಯರು ಅಜಾನಜರ ಕಕ್ಷಕ್ಕೆ ಸೇರಿದವರು. ಅಜಾನಜ ದೇವತಾ ವರ್ಗದಲ್ಲಿ ಆಖ್ಯಾತರು ಅಂದರೆ ಪ್ರಸಿದ್ಧರು ಮತ್ತು ಅನಾಖ್ಯಾತರು ಅಪ್ರಸಿದ್ಧರು ಎಂಬ 2 ವರ್ಗಗಳಿವೆ. ಆಖ್ಯಾತರು 27ನೇ ಕಕ್ಷಾಪನ್ನರು. ಆ ಆಖ್ಯಾತರಲ್ಲಿ ಅಪ್ಸರ ಸ್ತ್ರೀಯರು 100 ಮಂದಿ. ಇವರಲ್ಲಿ 19ನೆಯ ಕಕ್ಷಾಪನ್ನರಾದ ಕರ್ಮಜರಿಗೆ ಸಮಾನರಾದ 92 ಮಂದಿ ಇದ್ದಾರೆ. ಉಳಿದ 8 ಮಂದಿ ಅಪ್ಸರ ಸ್ತ್ರೀಯರು ಕ್ರಮವಾಗಿ ಊರ್ವಶಿ, ಧೃತಾಚಿ, ಮೇನಕಾ, ರಂಭಾ, ತಿಲೋತ್ತಮ, ಸುಕೇಶಿ, ಮಂಜುಘೋಷ, ಪಿಂಗಳ, ಪೂರ್ವಚಿತ್ತಿ, ಸಹಜನ್ಯ, ವಿಶ್ವಾಚಿ ಮತ್ತು ತ್ರಿಜಟ. ಈ 12 ಮಂದಿ ಅಪ್ಸರ ಸ್ತ್ರೀಯರು ಅಜಾನಜ ಕಕ್ಷಕ್ಕೆ ಸೇರಿದವರು. ಕರ್ಮಜರಿಗೆ ಸಮಾನರು. ಇದರಿಂದ 19ನೆಯ ಕಕ್ಷಕ್ಕೆ ಸೇರಿದ್ದಾರೆ. ಈ 12 ಮಂದಿಗಳ ಪೈಕಿ ಪಿಂಗಳ ನಾಮಕ ಅಪ್ಸರೆಯು ಭೂಮಿಯಲ್ಲಿ ಸೈಳೇಂದ್ರಿ ಎಂಬ ಹೆಸರಿನಿಂದ ಅವತರಿಸಿದಳು. ಹಿಂದೆ ಪಿಂಗಳೆ ಎಂಬ ವೇಶ್ಯೆಯು ವಿದೇಹ ದೇಶದಲ್ಲಿದ್ದು ಕಡೆಗ ವೈರಾಗ್ಯದಿಂದ ಆ ವೃತ್ತಿಯನ್ನು ಬಿಟ್ಟು ತನ್ನ ಅಂತರ್ಗತನಾದ ಪರಮಾತ್ಮನೇ ಪತಿಯೆಂದು ಭಾವಿಸಿ ಧ್ಯಾನ ಮಾಡುತ್ತಿದ್ದು ದೇಹತ್ಯಾಗ ಮಾಡಿದಳು. ಅದೇ ಸ್ತ್ರೀಯು ಕೃಷ್ಣಾವತಾರ ಕಾಲದಲ್ಲಿ ತ್ರಿವಕ್ರೆಯಾಗಿ, ಕುಬ್ಜೆಯಾಗಿ, ಕುರೂಪಿಯಾಗಿದ್ದಳು. ಕಂಸನ ಅರಮನೆಗೆ ಗಂಧವನ್ನು ಕೊಡುವುದಕ್ಕಾಗಿ ಹೋಗುತ್ತಿದ್ದ ಆ ತ್ರಿವಕ್ರೆಯನ್ನು ಕಂಡ ಶ್ರೀಕೃಷ್ಣನು ಅವಳಿಂದ ಗಂಧ ಸ್ವೀಕಾರ ಮಾಡಿದನು. ತನ್ನ ಕಾಲಿನ ಹೆಬ್ಬೆರಳಿನಿಂದ ಅವಳ ಕಾಲನ್ನು ಮೆಟ್ಟಿಕೊಂಡು ಅವಳ ಗಲ್ಲವನ್ನು ಮೇಲಕ್ಕೆ ಎತ್ತಿದನು. ತಕ್ಷಣ ಅವಳ ದೇಹದ ವಕ್ರತೆ ಮಾಯವಾಗಿ ಸುಂದರ ಸ್ತ್ರೀಯಾದಳು. ಮಥುರಾ ಪಟ್ಟಣದಲ್ಲಿ ಕಂಸಾಸುರನ ವಧೆಯ ನಂತರ ಶ್ರೀಕೃಷ್ಣನು ಅವಳ ಕೋರಿಕೆಯಂತೆ ಅವಳ ಗೃಹಕ್ಕೆ ತೆರಳಿ ಅನುಗ್ರಹಿಸಿದನು. ತಿಲೋತ್ತಮೆ ಕಶ್ಯಪ ಮಹರ್ಷಿಯಿಂದ ಪ್ರಾಥೆ ಎಂಬವಳಲ್ಲಿ ಜನಿಸಿದ ಅಪ್ಸರ ಸ್ತ್ರೀಯೇ ತಿಲೋತ್ತಮೆಯು. ಅತ್ಯಂತ ರೂಪವತಿಯಾದ ಸ್ತ್ರೀ. ಈಕೆಯ ಲಾವಣ್ಯಾತಿಶಯದಿಂದ ಮೋಹಗೊಂಡ ಸುಂದೋಪಸುಂದರೆಂಬ ಸಹೋದರರು ತಮ್ಮಲ್ಲಿ ಹೋರಾಡಿ ಮೃತರಾದರು. ತಿಲೋತ್ತಮೆಯು ಬಾಣಾಸುರನ ಮಂತ್ರಿಯಾದ ಕುಂಭಾಂಡನಿಗೆ ಪುತ್ರಿಯಾಗಿ ಚಿತ್ರರೇಖೆ ಎಂಬ ಹೆಸರಿನಲ್ಲಿ ಜನಿಸಿ ಬಾಣಾಸುರನ ಪುತ್ರಿಯಾದ ಉಷೆಯನ್ನು ಅನಿರುದ್ಧನೊಡನೆ ಸೇವಿಸಿ ದೂರ್ವಾಸ ಮುನಿಯಿಂದ ಶಾಪನಿಮಿತ್ತವಾಗಿ ತನಗೆ ಬಂದಿದ್ದ ರಾಕ್ಷಸ ಜನ್ಮವನ್ನು ನೀಗಿಕೊಂಡಳು. ಪಾಂಡವರಲ್ಲಿ ನಕುಲನಿಗೆ ಶಲ್ಯನ ಪುತ್ರಿಯಲ್ಲದೆ ಪಾರ್ವತಿ ಎಂಬ ಹೆಸರಿನ ಮತ್ತೊಬ್ಬ ಪತ್ನಿ ಇದ್ದಳು. ತಿಲೋತ್ತಮೆಯೇ ಪಾರ್ವತಿ ನಾಮಕಳಾಗಿ ನಕುಲನ ಪತ್ನಿಯಾಗಿದ್ದಳು ಎಂಬುದು ನಿರ್ಣಯೋಕ್ತಿ.
ಶಬರಿ ಮೊದಲಾದ ಅಪ್ಸರಾ ಸ್ತ್ರೀಯರೆಲ್ಲ ಗೋಪಸ್ತ್ರೀಯರಾಗಿ ನಂದಗೋಕುಲದಲ್ಲಿ ಅವತರಿಸಿ ಶ್ರೀಕೃಷ್ಣನ ಅಂಗಸಂಗವನ್ನು ಹೊಂದಿ ಸದ್ಗತಿಯನ್ನು ಹೊಂದಿದರು. ಶಬರಿ ಈ ಅಪ್ಸರಾ ಸ್ತ್ರೀಯ ಅವತಾರಳು ಒಮ್ಮೆ ದೇವೇಂದ್ರನ ಸಭೆಯಲ್ಲಿ ಶಚೀದೇವಿಯ ಸಾನ್ನಿಧ್ಯದಲ್ಲಿ ಈ ಅಪ್ಸರೆಯು ಅತಿ ದರ್ಪದಿಂದ ವರ್ತಿಸಲು ಶಬರಿ ಅವಳಿಗೆ ಭೂಮಿಯಲ್ಲಿ ಬೇಡರ ಜನ್ಮದಲ್ಲಿ ಹುಟ್ಟೆಂದು ಶಾಪವನ್ನಿತ್ತಳು. ಅದರಂತೆ ಈ ಅಪ್ಸರೆಯು ಶಬರಿ ಎಂಬ ಹೆಸರಿನಿಂದ ಬೇಡರ ಜಾತಿಯಲ್ಲಿ ಜನಿಸಿ ಮತಂಗ ಋಷಿಗಳ ಆಶ್ರಮದ ಸಮೀಪದಲ್ಲಿ ಪಂಪಾ ಸರೋವರದ ಹತ್ತಿರ ವಾಸಿಸುತ್ತಿದ್ದಳು. ಶ್ರೀರಾಮ ಲಕ್ಷ್ಮಣರನ್ನು ಪ್ರತಿದಿನ ನಿರೀಕ್ಷಿಸುತ್ತಾ ಅವರು ಬಂದಾಗ ತಾನು ರುಚಿ ನೋಡಿ ಆರಿಸಿಬಿಟ್ಟಿದ್ದ ಸ್ವಾದು ಫಲಗಳನ್ನು ಅವರಿಗಿತ್ತು ಉಪಚರಿಸಿದಳು. ಶ್ರೀರಾಮನ ಸನ್ನಿಧಿಯಲ್ಲಿ ಅಗ್ನಿಪ್ರವೇಶ ಮಾಡಿ ಸದ್ಗತಿ ಹೊಂದಿದಳು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣ ಅರ್ಪಣಮಸ್ತು.